ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾದರೂ ಬೇಕಿತ್ತ ಮೇಸ್ಟ್ರೆ? ಏನಿಲ್ಲ ಸರ್ ಅವರೇ, ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನೀವು ಯಾವತ್ತೂ ನನ್ನ ಪೀಡಿಸಿಲ್ಲ. ನಾನು ನಿಮ್ಮನ್ನ ಮನ್ಸಾರೆ ಒಪ್ಕೊಂಡಿವ್ನಿ. ನೀವು ನಿಮ್ಮ ಪಿರುತಿನ ಹೇಳ್ಕೊಳಕ್ಕೆ ಬಂದಾಗೆಲ್ಲ ನನ್ನ ಗಂಟ್ಲು ಕಟ್ಟಿ ಕಣ್ ತುಂಬಿ ಮಾತೇ ಬರೋಕ್ಕಿಲ್ಲ ಮೇಸ್ಟ್ರೆ. ಸ್ಯಾನೆ ನಕ್ರೆ ಖುಷಿಯಾಗಿದ್ರೆ ಮುಂದಕ್ಕೇನೋ ಕೆಡ್ತಾ ಇದ್ದದೆ ಅಂತ ಚಿಕ್ಕ ವಯಸ್ಸಿಂದ ತಲೆಯಲ್ಲಿ ತುಂಬ್ಕೊಂಬಿಟ್ಟೈತೆ. ಅದಕ್ಕೆ ಯಾವುದಕ್ಕೂ ಅತಿಯಾಗಿ ಖುಷಿ ಪಡೋಕ್ಕೆ ದಿಗ್ಲು. ಆದರೆ ಮೇಸ್ಟ್ರೆ, ನೀವು ಸಿಕ್ಕಿರೋದು ಸ್ಯಾನೆ ಖುಷಿ ನನಗೆ. ಹೇಗಿದ್ದೀರಾ ಸರ್ ಅವರೇ? ಸಂದಾಗ್ಯವನಿ. ನೀವು? ನಾನು ಚೆನ್ನಾಗಿದ್ದೀನಿ. ಮತ್ತೆ ಮಗು ಸಂದಾಗೂ ಅದೇ, ಚೂಟಿಯಾಗೂ ಅದೇ. ಥ್ಯಾಂಕ್ಸ್ ಸರ್ ಅವರೇ. ನೀವಿರಲಿಲ್ಲ ಅಂದಿದ್ರೆ ನಮ್ಮ ಮಗು ನಮಗೆ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಹಂಗೆಲ್ಲ ಏನೂ ಆಯ್ತಿರ್ಲಿಲ್ಲ ಬುಡಿ ಮೇಸ್ಟ್ರೆ. ಅಂದಾಗೆ ನಿಮ್ಮ ತಗೊಂಡು ಇಸೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀವೇನು ಮಾತಾಡಬೇಕು ಅಂತಿದ್ದೀರಾ ಅದು ನಂಗೆ ಚೆನ್ನಾಗಿ ಗೊತ್ತು ಸರ್ ಅವರೇ. ನನ್ನ ಮತ್ತು ವಿನುತಾ ಮಧ್ಯೆ ಇರೋ ಜಗಳದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅಲ್ವಾ? ಸಹನಾ ಅವರೇ, ನಾನೀಗ ಆಲ್ರೆಡಿ ಒಂದು ತಪ್ಪು ಮಾಡಿ ನಿಮ್ಮನ್ನು ಕಳ್ಕೊಂಡಿದ್ದೀನಿ. ಮತ್ತೆ ಅದೇ ತಪ್ಪು ಮಾಡಿ ಮಗು ಹಾಗೂ ವಿನುತಾರನ್ನ ಕಳ್ಕೊಳಕ್ಕೆ ನಂಗೆ ಚೂರು ಇಷ್ಟ ಇಲ್ಲ. ಸಹನಾ ಅವರೇ, ನಾನು ನನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ನನ್ನ ಮನ್ಸಿಗಾಗಿರೋ ಗಾಯನ ಹೇಗೆ ವಾಸಿ ಮಾಡ್ಕೊಳ್ಳೋದು? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮೇಸ್ಟ್ರೆ? ನಿಮ್ಮ ಬಗ್ಗೆನೇ ಸಹನಾ ಅವರೇ. ನೀವು ನನ್ನ ಜೀವನದಿಂದ ಹೊರಗೆ ಹೋಗಬೇಕಾದ್ರೆ ನಾನು ಒಂಟಿಯಾಗಿರಬಾರ್ದು ಅಂತ ನನ್ನ ವಿನುತನ ಮದುವೆ ಮಾಡಿಸಿದ್ರಿ. ಆದರೆ ಈಗ ನಿಮ್ಗೆ ಯಾರಿದ್ದಾರೆ? ಈ ಮೇಷ್ಟ್ರು ಬೇಡ ಬೇಡ ಅಂದರು ನನ್ನ ದಾರಿಗೆ ಅಡ್ಡ ಬತ್ತಾನೆ ಅವನೇ. ನನಗೆ ಬತ್ತಿರೋ ಕೋಪಕ್ಕೆ ಇವನ್ ಕತ್ತು ಇಲ್ಲೇ ಮುರಿದು ಬಿಡುಮ ಅಂತ ಅನಿಸ್ತಿದೆ. ಆದರೆ ಏನು ಮಾಡೋದು? ಅವನಿಗೇನಾರು ಹೇಳಿದ್ರೆ ಸಾರ್ ನನ್ನ ಮೇಲೆ ಕೋಪ ಮಾಡ್ಕೊತಾಳೆ. ಈ ಮೇಷ್ಟ್ರು ಮನೆ ಬಿಟ್ಟು ಹೋಗೋ ಗಂಟ ಯಾವನ್ ಏನೇ ಅಂದರೂ ನಾನು ಈ ಮನೆ ಒಳಗೆ ಬರೋಕ್ಕಿಲ್ಲ. ಸಹನಾ ಅವರೇ, ನೀವು ಯಾಕೆ ಒಂಟಿಯಾಗಿ ಬದುಕಬೇಕು? ನೀವು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು? ನಾನು ಒಂಟಿಯಾಗಿರೋದೇ ನಂಗೆ ಸ್ಯಾನೆ ಖುಷಿ ಕೊಡ್ತದೆ. ನೀವಿಸದ ಬಗ್ಗೆ ಇನ್ನೊಂದ್ಕಿತ ಮಾತಾಡಬೇಡಿ. ನೀವು ಇಡೀ ಜೀವನ ಒಂಟಿಯಾಗಿದ್ರೆ ನಿಮ್ಮ ಪೂರ್ತಿ ಜೀವನನ ಒಂಟಿಯಾಗಿರೋ ಥರ ಮಾಡಿದೆ ಅಂತ ಪಾಪ ಪ್ರಜ್ಞೆ ನನಗೆ ಕಾಡುತ್ತೆ. ನಾವು ಹಿಂದೆ ಆಗಿದ್ದನ್ನು ಸರಿ ಮಾಡೋಕ್ಕಾಗಲ್ಲ, ಸರಿ. ಆದರೆ ಮುಂದೆ ಏನಾಗಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಬೋದಲ್ವಾ? ಈ ಪ್ರಪಂಚದಲ್ಲಿ ನಿಮಗೆ ಅಂತಲೇ ಒಂದು ಜೀವ ಕಾಯ್ತಾ ಇದೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದಲ್ವಾ? ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಅಥವಾ ನಿಮ್ಮನ್ನು ಒಂಟಿಯಾಗಿಟ್ಟಿದ್ದಕ್ಕೆ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ಮದುವೆ ಆಗಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಒಂದು ಸುಂದರವಾದ ಜೀವನ ಕಟ್ಕೊಳ್ಳೋ ಅಧಿಕಾರ ನಿಮಗಿದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಟೈಮ್ ತೊಗೊಂಡು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ ಸರ್. ನೀವು ತಗೊಳ್ಳೋ ನಿರ್ಧಾರದಿಂದ ನಾವೆಲ್ಲ ಖುಷಿಯಾಗಿರ್ತೀವಿ ಅಂತ ಭಾವಿಸ್ತೀನಿ. ನಾ ಹೇಳೋದೆಲ್ಲ ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಓದ್ಯ ಪಿಶಾಚಿ ಅಂದರೆ ಬಂದ್ಯ ಗವಾಕ್ಷಿ ಅನ್ನೋ ಹಂಗೆ ಈ ಮಗಿನ ಕರ್ಕೊಂಡು ಸ್ಟೇಷನ್ಗೆ ಬಿಟ್ರೆ
ಆ ಮೇಷ್ಟ್ರು ಅಪ್ಪನ ಕರ್ಕೊಂಬಂದು ನನಗೆ ಹಿಂಸೆ ಕೊಡ್ತಿದೆ. ನಾನು ಸಹನ ಮಾರ್ಕೆಟ್ಗೆ ಹೋಗ್ಲೇಬಾರ್ದಾಗಿತ್ತು. ಹೋಗಿದ್ದಕ್ಕೆ ಇಟ್ಟೆಲ್ಲ ಆಯ್ತಿರೋದು. ಜಾಸ್ತಿ ಸಿಗರೇಟ್ ಸೇದಬಾರ್ದು ಕಾಳಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಉಪದೇಶನೆಲ್ಲ ನಿಮ್ಮ ಸ್ಕೂಲು ಕಾಲೇಜ್ನಾಗ ಇಟ್ಕೊಳ್ಳಿ, ನನ್ನ ತಾವಲ್ಲ. ಯಾಕೆ ಕಾಳಿ, ನನ್ನ ಮೇಲೆ ಕೋಪನಾ? ಭಾವನೆ ಇರೋರ್ಗಾದ್ರೆ ಅರ್ಥ ಆಗಿರೋದು, ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನಿನ್ನ ಕೋಪ ಅರ್ಥ ಆಗುತ್ತೆ ಕಾಳಿ. ಅರ್ಥ ಆಗಿದ್ರೆ ಮಗ ಸಿಕ್ತಟ್ಗೆ ಕರ್ಕೊಂಡು ಮನೆಗೆ ಹೋಗ್ಬೇಕಿತ್ತು. ಸಹನ ಕರೆದ್ಲು ಅಂತ ಇಲ್ಲಿಗೆ ಬರ್ತಿರ್ಲಿಲ್ಲ. ನಾನೇನಾದರೂ ಹಳೆ ಕಾಳಿ ಆಗಿದ್ದಿದ್ರೆ ನಮ್ಗೆ ಬರ್ತಿರೋ ಕೋಪಕ್ಕೆ ಅವನಿಗೆ ಮಗ ಕೊಡ್ದು ಮನೆಯಿಂದ ಆಚೆ ಆಗ್ತಿದೆ. ಆದರೆ ಏನು ಮಾಡೋದು, ನಾನು ಹಂಗೇನ ಮಾಡಿದ್ರೆ ಸಹನ ಬೇಸರ ಮಾಡ್ಕೋತಾಳೆ. ಅದಕ್ಕೆ ಸುಮ್ಕಿವ್ನಿ. ಕಾಳಿ, ನೀನು ನಿಜವಾಗ್ಲೂ ಸಹನ ಅವ್ರನ್ನ ಪ್ರೀತಿ ಮಾಡ್ತಿದ್ಯಾ? ಇದೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಒಂದು ಮಾತು ಗೆಪ್ತಿ ಇಟ್ಕೊಳ್ಳಿ, ನಿಮ್ಮ ಹಳೆ ವಿಷಯನ ಸಹನ ಹೇಳಿ ಅವಳಿಗೇನೋ ನೋವು ಕೊಟ್ರೆ ಈ ಕಾಳಿ ನೀವು ಎಲ್ಲಿದ್ರು ಬಿಡೋಕ್ಕಿಲ್ಲ. ನಾನು ನಿಮ್ಮ ಮನೆಗೆ ಸಹನ ಅವ್ರಿಗೆ ಹಳೇದೆಲ್ಲ ನೆನಪಿಸಿ ನೋವು ಕೊಡೋಕೆ ಬಂದಿಲ್ಲ ಕಾಳಿ. ಮತ್ತೆ ಹೊಸ್ದಾಗೇನ ಮಾಡಬೇಕು ಅಂತ ಬಂದ್ರ? ಕಾಳಿ, ಸಹನ ಅವ್ರಿಗೆ ಹೊಸ ಬದುಕು ಬೇಕಿದೆ. ಅದನ್ನು ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ ಒಂದು ಹೊಸ ಜೀವನ ಶುರು ಮಾಡೋ ಥರ ಮಾಡೋಣ ಅಂತ ಬಂದೆ. ಹೌದು ಕಾಳಿ, ಸಹನ ಅವರು ಇದೇ ಥರ ಒಂಟಿಯಾಗಿ ಎಷ್ಟು ವರ್ಷ ಇರೋಕ್ಕಾಗತ್ತೆ ಹೇಳು? ಅವರು ಮತ್ತೆ ಮದುವೆ ಆಗಿ ಲೈಫಲ್ಲಿ ಖುಷಿಯಾಗಿರ್ಬೇಕಲ್ವ? ನಾನು ಮಾಡಿದ ತಪ್ಪಿಂದ ಅವ್ರು ಇಡೀ ಜೀವನ ಒಂಟಿಯಾಗಿರೋದು ಎಷ್ಟು ಸರಿ ನೀನೇ ಹೇಳು? ನಿನಗೆ ನನ್ನ ಮೇಲೆ ನಂಬಿಕೆ ಬರದೇ ಇರ್ಬೋದು, ಆದರೆ ಇದೇ ಸತ್ಯ. ಸಹನ ಅವ್ರಿಗೊಂದು ಒಳ್ಳೆ ಜೀವನ ಸಿಗಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿರೋದು, ಬೇರೆ ಏನೂ ಇಲ್ಲ ಕಾಳಿ. ನೆಕ್ಸ್ಟ್ರೆ, ನಾನು ನಿಮ್ಮನ್ನ ಸುಮ್ಕೆ ಅಪಾರ್ಥ ಮಾಡ್ಕೊಬಿಟ್ಟೆ. ಕೋಪದಾಗ ಏನೋ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೊಬಿಡಿ. ಅದೆಲ್ಲ ಇರಲಿ ಬಿಡು. ನೀನು ನಿಜವಾಗ್ಲೂ ಸಹನ ಪ್ರೀತಿ ಮಾಡ್ತಿದ್ಯಾ? ನೆಕ್ಸ್ಟ್ರೆ, ನಾನು ನನ್ನ ಪಿರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ. ನಾನು ಸಾಯೋ ಟೈಮ್ನಾಗೆ ಆ ದೇವ್ರು ಬಂದು ನೀನು ಪಿರಾಣ ಬೇಕಾ ಇಲ್ಲ ಸಹನ ಸಂದಾಗಿರ್ಬೇಕಂತ ಹೇಳಿದ್ರೆ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಸಹನನೇ ಸಂದಾಗಿರ್ಬೇಕು ಅಂತ ಹೇಳ್ತೀನಿ. ಮತ್ತೆ ನೀನು ಯಾಕೆ ಸಹನ ಅವ್ರನ್ನ ಮದುವೆ ಆಕೆ ಪ್ರಯತ್ನ ಪಟ್ಟಿಲ್ಲ? ಏನು ಮೇಷ್ಟ್ರು ಹಿಂಗೆ ಹೇಳ್ತಿದ್ದೀರಾ? ನಾನು ಪ್ರಯತ್ನ ಮಾಡಿಲ್ವೇ? ರಾವಣ ತಪಸ್ ಮಾಡೋಕ್ಕಿಂತ ನಾನೇ ಹೆಚ್ಚಾಗಿ ತಪಸ್ ಮಾಡಿವ್ನಿ. ತಲೆ ಒಂದು ಕಡ್ದು ಅವಳು ಕಾಲಡಿ ಇಟ್ಟಿಲ್ಲ ಆಟೆಯ. ಅವಳು ಹಂಗೆಯ. ಅವಳು ಒಂದ್ಕಿಂತ ನಿರ್ಧಾರ ಮಾಡಿಬಿಟ್ರೆ ಆ ಬ್ರಹ್ಮ ಬಂದು ಹೇಳಿದ್ರು ನಿರ್ಧಾರ ಬದಲಾಯಿಸಕ್ಕಿಲ್ಲ. ಆದರೆ ಪ್ರೀತಿಗೆ ಅದನ್ನು ಬದಲಾಯಿಸೋ ತಾಕತ್ತಿದೆ ಕಣೆ. ನಿನ್ನ ಪ್ರೀತಿ ಎಷ್ಟು ಗಟ್ಟಿಯಾಗಿರುತ್ತೋ ಸಹನ ಅವ್ರ ನಿರ್ಧಾರ ಅಷ್ಟೇ ಸಡಿಲಾಗತ್ತೆ. ನೀನು ಸ್ವಲ್ಪ ಕಾಯ್ಬೇಕಷ್ಟೆ. ಅಷ್ಟೇ, ನನ್ನ ಜೀವನದಾಗೆ ಇನ್ನೊಂದು ಹುಡುಗಿ ಬರೋದಕ್ಕೆ ಅವಕಾಶನೇ ಇಲ್ಲ. ಸಾಯ ಗಂಟ ಸಹನಗೋಸ್ಕರ ಕಾಯ್ತೀನಿ.